ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಕ್ಷಲಕ್ಷ್ಮಿ ವಿಲೇಜ್ ಲೈಫ್. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ ಬಂದು ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಸೊ ದೀಪಾವಳಿ ಹಬ್ಬದ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ಈ ಸರಿ ಹೊಸ ಮನೆಯಲ್ಲಿ ಫಸ್ಟ್ ಟೈಮ್ ದೀಪಾವಳಿ ಹಬ್ಬ ಆಚರಿಸ್ತಿರೋದು. ಸೊ ನನಗೆ ತುಂಬ ಖುಷಿ ಆಗ್ತಿದೆ ಈ ಒಂದು ವಿಚಾರ ಹೇಳ್ಕೊಳ್ಳೋದಕ್ಕೆ. ಇನ್ನು ಹಬ್ಬದ ಒಂದು ಸಂಪೂರ್ಣ ಹಬ್ಬ ಹೇಗೆ ಮಾಡಿದ್ವಿ ಮತ್ತು ಏನೇನೆಲ್ಲ ಆಚರಣೆ ಮಾಡ್ತೀವಿ, ಹಿಂಗೆ ಆಚರಣೆ ಮಾಡ್ತೀವಿ, ಎಲ್ಲ ವಿಚಾರಗಳನ್ನ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತೀವಿ. ತುಂಬ ವಿಜೃಂಭಣೆಯಿಂದ ಮಾಡ್ಕೊಂಡಿಲ್ಲ ಅಂದರೂ ಮಾಡ್ಕೊಂಡಿರೋ ಒಂದಷ್ಟು ಪದ್ಧತಿಗಳನ್ನು ಮತ್ತು ಸಂಪ್ರದಾಯಗಳನ್ನು ನಿಮ್ಮ ಮುಂದೆ ಇಡೋ ಒಂದು ಸಣ್ಣ ಪ್ರಯತ್ನ ಈ ಒಂದು ವ್ಲಾಗಲ್ಲಿ ಇರುತ್ತೆ. ಸೊ ಖಂಡಿತವಾಗ್ಲೂ ಯಾವ್ದಾದ್ರು ಮೊದಲನೇ ಟೈಮ್ ವಿಡಿಯೋವನ್ನು ನೋಡಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಕ್ಸ್ಪೆಷಲಿ ಈಗ ಹಳ್ಳಿಗಳಲ್ಲಿ ಸಿಟಿಯಲ್ಲಿ ಅಥವಾ ನಗರಗಳಲ್ಲಿ ಏನೋ ನನಗೆ ಗೊತ್ತಿಲ್ಲ, ಆದರೆ ಹಳ್ಳಿಗಳಲ್ಲಿ ಕಾಮನ್ನಾಗಿ ಈ ಥರ ಹಬ್ಬಗಳನ್ನು ಆಚರಿಸ್ತಾನೆ ಇರ್ತಾರೆ. ಅದರಲ್ಲೂ ಕಜ್ಜಾಯ ಮಾಡೋದು ಮತ್ತು ನೋವು ಕುಂಬರೋದು ಮತ್ತು ನೋಮನ್ನು ಕೈ ಕಟ್ಕೊಳ್ಳೋದು ಮತ್ತು ಸಂಜೆ ಆದ ದೀಪ ಹಚ್ಚೋದು ಮತ್ತು ಒಂದಷ್ಟು ಅಡುಗೆಗಳು, ವಡೆ ಮತ್ತು ನೀರು ಹೊಡೆ ಅಂತ ಬರುತ್ತಲ್ಲ ಅದು, ಇದನ್ನೆಲ್ಲ ಮಾಡಿ ಫ್ಯಾಮಿಲಿ ಜೊತೆ ಸಂಭ್ರಮಿಸೋದು ಒಂದು ಕಡೆ ವಿಶೇಷವಾಗಿ ಇರುತ್ತೆ ಅಂತ. ದೇವರೇ ಸಾಲ ಸೋಲ ರೋಗ ಋಣ ಬಾಧೆ ದಾರಿದ್ರ್ಯ ಎಲ್ಲ ರೀತಿಯ ಕಷ್ಟಗಳಿಂದ ನಮ್ಮನ್ನು ನಮ್ಮ ಕುಟುಂಬದವರನ್ನು ಹೊರಗೆ ಕರೆದುಕೊಂಡು ಬಾ ದೇವರೇ. ಇಷ್ಟೊತ್ತು ವ್ಲಾಗಲ್ಲಿ ನೋಡಿದ್ದು ನೀವು ಬಂದು ಸೋಮವಾರದ ವ್ಲಾಗ್ ಅಂತಲೇ ಹೇಳ್ಬೋದು. ಇನ್ನು ಸೋಮವಾರದ ನೈಟ್ ಅಂದರೆ ರಾತ್ರಿ 9 ಗಂಟೆಯಿಂದ ಈ ಒಂದು ವ್ಲಾಗನ್ನು ಮತ್ತೆ ಸ್ಟಾರ್ಟ್ ಮಾಡಿರೋದು. ಕಜ್ಜಾಯ ಮಾಡಬೇಕಾದ್ರೆ ಮತ್ತು ಪಾಕ ತೆಗಿಬೇಕಾದ್ರೆ ಎಲ್ಲ ಟೈಮಲ್ಲೂ ಆ ಒಂದು ಗ್ಯಾಸ್ಗೆ ಸ್ಟವ್ಗೆ ಪೂಜೆಯನ್ನು ಮಾಡಬೇಕು. ಯಾಕಂದರೆ ಅದು ಪಾಕ ಸರಿಯಾಗಿ ಬಂದ್ರೇ ಕಜ್ಜಾಯ ಚೆನ್ನಾಗಿ ಬರುತ್ತೆ. ಕಜ್ಜಾಯ ಚೆನ್ನಾಗಿ ಬಂದ್ರೇ ಆ ವರ್ಷ ಪೂರ್ತಿ ನಮ್ಮ ಮನೇಲಿ ಇರ್ತಕ್ಕಂಥವ್ರು ಎಲ್ಲರೂ ಚೆನ್ನಾಗಿರ್ತೀವಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಚೆನ್ನಾಗಿರ್ತೀವಿ ಅಂತ ಒಂದು ನಂಬಿಕೆ. ಹಾಗಾಗಿ ಕಜ್ಜಾಯವನ್ನು ಪಾಕ ತೆಗಿಬೇಕಾದ್ರೂ ಮತ್ತು ಕಜ್ಜಾಯವನ್ನು ಮಾಡಬೇಕಾದ್ರೂ ಅದು ತಪ್ಪದೆ ಆ ಒಂದು ಪಾತ್ರೆಗಾಗಿರ್ಬೋದು ಮತ್ತು ಗ್ಯಾಸ್ ಸ್ಟವ್ ಆಗಿರ್ಬೋದು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಕಜ್ಜಾಯನ ಸ್ಟಾರ್ಟ್ ಮಾಡೋದು. ಟ್ರಸ್ಟ್ ಮೀ, ನೀವು ನಂಬೋದಿಲ್ಲ. ಸೊ ಈ ವರ್ಷ ನನ್ನ ಒಂದು ಇಷ್ಟು ವರ್ಷದ ಜರ್ನಿಯಲ್ಲಿ ಕಜ್ಜಾಯ ತುಂಬ ಚೆನ್ನಾಗಿ ಬಂದಿದ್ದು, ಜೊತೆಗೆ ತುಂಬ ಇಷ್ಟ ಆಗಿದ್ದು ತಿನ್ನೋದಕ್ಕೆ, ಒಂದು ಕಜ್ಜಾಯ ವೇಸ್ಟ್ ಆಗದಿರ ಬಂದಿದ್ದು ಇದೇ ವರ್ಷ. ನನಗದು ತುಂಬ ಖುಷಿ ಆಯಿತು. ಯಾಕಂದರೆ ಇದು ನಾನು ಪಾಕ ತೆಗಿತಿರೋದು, ಕಜ್ಜಾಯಕ್ಕೆ ಪಾಕ ತೆಗಿತಿರೋದು ಇದು 3ನೇ ವರ್ಷ ಅಂತಲೇ ಹೇಳ್ಬೋದು. ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಪಾಕ ನಾನೇ ತೆಗಿಬೇಕಾದ ಅನಿವಾರ್ಯತೆ. ಯಾಕಂದರೆ ಮೊದಲೆಲ್ಲ ನಮ್ಮ ಹಿರಿಯರು ಅಂದರೆ ಅವ್ರು ತೆಗಿತಿದ್ರು, ಆ ಸಂಬಂಧಿಕರೆಲ್ಲ ಇವಾಗ ಯಾರೂ ಇಲ್ಲ, ದೂರ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಸೊ ಹೀಗೆ ನಾನೇ ಕಲ್ತ್ಕೊಂಡು ನಾನೇ ತೆಗ್ದಿರೋದು. ಕೆಲವೊಬ್ಬರು ತುಂಬ ದೊಡ್ಡವರು ಇರ್ತಾರೆ, ವಯಸ್ಸಾಗಿರುತ್ತೆ, 80 ವರ್ಷ 70 ವರ್ಷ, ಅವರು ಹೇಳ್ತಾರೆ ನೀನೇ ಪಾಕ ತೆಗಿತೀಯ ಅಂದರೆ ಅಂತ ಕೇಳಿದ್ರೆ ಹೌದು ಅಂದರೆ ನಿಜವಾಗ್ಲೂ ಅವರು ಶಾಕ್ ಆಗಿಬಿಡ್ತಾರೆ. ಇನ್ನು ಮಾರ್ನಿಂಗ್ ಎದ್ದು ಮಂಗಳವಾರ ಮಾರ್ನಿಂಗ್ ಎದ್ದು ಆ್ಯಸ್ ಯೂಶ್ವಲ್ ಏನಿರುತ್ತಲ್ಲ ರಂಗೋಲಿ ಒಂದು ಚಿಕ್ಕ ರಂಗೋಲಿಯನ್ನು ಹಾಕ್ಬಿಟ್ಟು ನನ್ನ ಮಕ್ಕಳು ಕಾಮನಾಗಿ ಪ್ರತಿಯೊಬ್ಬಕ್ಕೂ ಅವರೇ ಕಲರ್ಸನ್ನು ಮಾಡ್ತಾರೆ. ಕಲರೆಲ್ಲ ಮಾಡಿ ರಂಗೋಲಿಯೆಲ್ಲ ಹಾಕಿ ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಹೊಸ ಬಟ್ಟೆ ಹಾಕ್ಕೊಂಡು ನೀವು ನೋಡ್ತಿರ್ಬೋದು ಹೊಸ ಮರನ ತಂದು ನೋಮೋ ಐಟಮ್ ಎಲ್ಲ ತಂದು ಅದಕ್ಕೆ ಪೂಜೆ ಸಾಮಾನೆಲ್ಲ ತಗೊಬಂದು ಕಜ್ಜಾಯ ಸಮೇತ ಫಸ್ಟ್ ಮಾಡಿರೋಕ್ಕಂತಕ್ಕಂಥ ಕಜ್ಜಾಯನ ತೆಗೆದು ಇಟ್ಟಿರ್ತೀವಿ. ಮತ್ತು ಬಾಳೆಹಣ್ಣು, ಎಲೆ ಅಡಿಕೆ, ಹೂವು, ತೆಂಗಿನಕಾಯಿ, ಪೂಜೆ ಐಟಮ್ಸ್ ಏನೆಲ್ಲ ಬೇಕು ಅದನ್ನೆಲ್ಲ ಆ ಮರದಲ್ಲಿ ಇಟ್ಟಿರ್ತೀವಿ. ಹೊಸ ಮರ ನಾವು ಕೆಲವೊಬ್ಬರು ಹಳೆ ಮರವನ್ನು ತಂದು ಕೂಡ ಮಾಡ್ತಾರೆ. ನಾವು ಹೊಸ ಮರವನ್ನು ಈ ವರ್ಷ ನಾವು ನಮ್ಮ ತೋಟದ ಹತ್ರ ಹೋಗಲಿಲ್ಲ. ಯಾಕಂದರೆ ಇಲ್ಲೇ ವಿಳ್ಯದೆಲೆ ಗಿಡ ಇತ್ತಲ್ವ, ಸೊ ವಿಳ್ಯದೆಲೆ ಗಿಡಕ್ಕೆ ನಾವು ನೋಮಿದ್ವಿ. ಸೊ ವಿಳ್ಯದೆಲೆ ಗಿಡ ಅನ್ನೋದು ಒಂದು ಗೌರಮ್ಮ ದೇವಿಯ ಸಂಕೇತ. ಹಾಗಾಗಿ ವಿಳ್ಯದೆಲೆ ಎಲೆ ಇತ್ತು. ಸೊ ಅದಕ್ಕೆ ಮನೆ ಮುಂದೆ ನಾವು ಈ ವರ್ಷ ಪೂಜೆ ಮಾಡಿ ನೋಮಿರೋದು ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋದಲ್ಲಿ ಸಾಕಷ್ಟು ಪೂಜೆ ಮಾಡೋ ವಿಚಾರನೇ ಮತ್ತು ತುಂಬ ಅಂದರೆ ಹಬ್ಬದಲ್ಲಿ ಹೈಲೈಟಾಗಿ ಏನು ಮಾಡ್ತೀವೋ ಅದನ್ನು ಮಾತ್ರ ನಾನು ಒಂದು ಲಾಗನ್ನು ಶೂಟ್ ಮಾಡ್ಕೊಂಡಿರೋದು. ಮಾಡೋ ಪ್ರತಿಯೊಂದು ಕೆಲಸನೂ ಶೂಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಅಷ್ಟೊಂದು ಟೈಮ್ ಇರಲ್ಲ, ಟೆನ್ಷನ್ ಆಗಿರುತ್ತೆ. ಯಾಕಂದರೆ ಅಮಾವಾಸ್ಯೆ ಬೇಗ ಟೈಮಾಗಿ ಹೋಗ್ಬಿಡುತ್ತೇನೋ ಮತ್ತು ಬೇರೆ ಕೆಲಸ ಇರುತ್ತೇನೋ. ಸೊ ಈ ಒಂದು ಕಾರಣಗಳಿಂದ ಬೇಗ ಶೂಟ್ ಮಾಡ್ಕೊಂಡಿದ್ದೀನಿ. ಇನ್ನು ಪೂಜೆ ಎಲ್ಲ ಮುಗಿದಾದ್ಮೇಲೆ ಸೊ ಮಾಮೂಲಿ ನಿಮಗೆಲ್ಲ ಗೊತ್ತು ಪೂಜೆ ಯಾವ ಥರ ಸ್ಟೆಪ್ಸ್ ಫಾಲೋ ಮಾಡ್ತಾರೆ ಅಂತ. ಸೊ ಪೂಜೆ ಎಲ್ಲ ಮುಗಿಯೋದು ಮತ್ತು ಈ ವಿಡಿಯೋದಲ್ಲಿ ನಾನು ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ನ ಫಾಸ್ಟ್ ಫಾರ್ವರ್ಡೆಲ್ಲ ಇಟ್ಟಿದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ ಯಾವ ಥರ ಪೂಜೆ ಮಾಡೋದು ಅಂತ. ಹಾಗಾಗಿ ನಾನು ಎಲ್ಲ ಒಂದು ಕ್ಲಿಪ್ಪಿಂಗ್ಸನ್ನು ಫಾಸ್ಟ್ ಫಾರ್ವರ್ಡಲ್ಲೇ ಇಟ್ಟಿರೋದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಫೈನಲ್ ಪೂಜೆ ಹೀಗಿತ್ತು.
ಇನ್ನು ಅಡುಗೆಗೆ ಮಾರ್ನಿಂಗ್ ಅಂತೂ ಸ್ಪೆಷಲ್ ಏನೂ ಮಾಡಿಲ್ಲ. ಆಲ್ಮೋಸ್ಟ್ ನಾವು ಮಾರ್ನಿಂಗ್ ಉಪವಾಸನೇ ಇದ್ವಿ. ಒಂದು 12:30 ಹಂಗೆ ನಾವು ರೈಸು ಸಾಂಬಾರು ಮಾಡಿ ತಿಂದಿದ್ದು. ಇನ್ನು ಪೂಜೆ ಎಲ್ಲ ಮುಗಿದಿದ್ದಾದಮೇಲೆ ನಾವು ಕಾಮನಾಗಿ ಮಾಡೋದು ನೋಮೋದು. ಅಂದರೆ 3 ಜನ, ಅಂದರೆ ಯಾರು ಇಬ್ಬರು ಹೆಣ್ಮಕ್ಳು ಅಥವಾ ಒಬ್ಬರು ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ, 3 ಜನ ಹೆಣ್ಮಕ್ಳು ನೋಮನ ಅಂದರೆ ಆ ಮರವನ್ನು ತಗೊಂಡು ನೋಮ್ತೀವಿ. ಇದೆಲ್ಲಂದರೆ ನೋವು ಅಂದರೆ ಆರತಿ ಥರ ಮಾಡೋದು. ಆರತಿ ಥರವನ್ನು ಮಾಡಿ ಅಲ್ಲಿರ್ತಕ್ಕಂಥ ನೋಮ್ ದರ ಏನಿರುತ್ತಲ್ವ, ಗಿಡದ ಮೇಲೆ ನೋಮ್ ದರ ಹಾಕಿರ್ತೀವಿ. ಅಂದರೆ ಹೋದ ವರ್ಷದ ನೋಮ್ ದರ ಇರುತ್ತೆ. ಆ ನೋಮ್ ದರವನ್ನು ಅಲ್ಲೇ ಇಟ್ಬಿಟ್ಟಿರ್ತೀವಿ. ನೆಕ್ಸ್ಟ್ ಈ ವರ್ಷ ಮತ್ತೆ ತಗೊಬಂದಿರ್ತೀವಿ. ಹಳೇದನ್ನು ಹೊಸದಕ್ಕೆಲ್ಲನೂ ಪೋಣಿಸಿ, ಅಂದರೆ ಗೆಜ್ಜೆ ಮತ್ತು ನೋವು ಎಲ್ಲ ಇರುತ್ತಲ್ಲ ಅದನ್ನು ಪೋಣಿಸಿ ಪೂಜೆ ಎಲ್ಲ ಮುಗಿದಾದ್ಮೇಲೆ ಕೈಗೆ 1 ದಿನ ಅಥವಾ 2 ದಿನ ಹಬ್ಬ ಮುಗಿಯೋ ತನಕ ಅದನ್ನು ಕಟ್ಕೊಳ್ಬೇಕಾಗುತ್ತೆ. ಇದು ಕಾಮನಾಗಿ ನಾವು ಮಾಡ್ತಕ್ಕಂಥ ದೀಪಾವಳಿ ಹಬ್ಬ. ಇನ್ನು ಕಜ್ಜಾಯ ಮತ್ತು ನೀರೊಡೆ ಮತ್ತು ನೀರಟ್ಟು ಅಂತ ಕರೀತಾರೆ, ನೀರೊಡೆ ಅಂತ ಕರೀತಾರೆ, ಬೋಂಡ, ಬಜ್ಜಿ, ಇದನ್ನೆಲ್ಲ ಸಾಮಾನ್ಯವಾಗಿ ದೀಪಾವಳಿ ಹಬ್ಬದಲ್ಲಿ ಯಥೇಚ್ಛವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಿರ್ತಾರೆ. ನಮ್ಮ ಮನೆಯಲ್ಲೂ ಅದೇ ಥರ ಆ್ಯಸ್ ಇಟ್ ಈಸ್ ಮಾಡಿದ್ದು. ಇನ್ನು ಅಡುಗೆ ಮಾಡಿರ್ತಕ್ಕಂಥ ಯಾವ ವಿಡಿಯೋಸು ಕ್ಲಿಪ್ಪಿಂಗ್ಸು ತೊಗೊಳಕ್ಕೆ ಆಗಲಿಲ್ಲ. ಇನ್ನು ಅಲ್ಲಿ ನೋಡಿ ನನ್ನ ಮಗಳಿಲ್ಲ ಎತ್ತಿರ್ತಿದ್ದಲ್ಲ ಮರದಲ್ಲಿ ನೋಮ್ ದರ ನೋಡಿ, ಅದೇ ನೋಮ್ ದರನೇ ಹಳೇದು ಗಿಡದಲ್ಲೇ ಬಿಟ್ಬಿಡ್ತೀವಿ. ಹೊಸದು ಮಾತ್ರ ತೊಗೊಂಡು ಒಳಗಡೆ ಹೋಗಿ ನಮಗೆ ಅಂದರೆ ಕೈಗೆ ಕಟ್ಕೊಬೇಕಾಗತ್ತೆ. ಸೊ ಇದನ್ನು ಕಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹಬ್ಬ ಮಾಡಿರೋರು ಪ್ರತಿಯೊಬ್ಬರು ಸಹ ಈ ಥರ ಕಟ್ಕೊತಾರೆ ಸಾಮಾನ್ಯವಾಗಿ. ಇನ್ನು ಈ ವರ್ಷ ದೀಪಾವಳಿ ನಾನು ವ್ಲಾಗ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮಗೆ, ಈ ವರ್ಷ ದೀಪಾವಳಿ ನಮಗೆ ತುಂಬ ಸ್ಪೆಷಲ್ಲು ಅಂತ. ಯಾಕೆ ಅಂದರೆ ಲಾಸ್ಟ್ ಇಯರೇ ಆಲ್ಮೋಸ್ಟ್ ಅಲ್ಲಿ ದೀಪಾವಳಿ ಹಬ್ಬಕ್ಕೆ ಇನ್ನೇನು ಹೊಸ ಮನೆಗೆ ಬಂದುಬಿಡ್ತೀವಿ ಅಂತ, ಹೊಸ ಮನೆಯಲ್ಲಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಹಾಗೇ ಇರಲಿಲ್ಲ. ಈ ವರ್ಷ ಆದರೂ ಬಂದಿದ್ದೀವಲ್ವ ಅನ್ನೋ ಖುಷಿ ಅಂತೂ ತುಂಬ ಇದೆ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಈ ವರ್ಷದ ಹಬ್ಬಗಳು ಯಾವುದೂ ಸಹ ನಾನು ಅಂದ್ಕೊಂಡಂಗೆ ಗ್ರ್ಯಾಂಡಾಗಂತೂ ಆಗಲಿಲ್ಲ. ಓಕೆ ಆಯಿತು ಅನ್ನೋ ಥರನೇ ಇತ್ತು. ಬಟ್ ಹಬ್ಬ ಅಂತೂ ಚೆನ್ನಾಗೇ ಆಯಿತು. ಫೈನಲಿ ದೇವ್ರ ಮನೆ ನೀವು ನೋಡ್ತಿರ್ಬೋದು ಈ ಥರ ಇದೆ. ಈ ದೇವ್ರ ಮನೇಲಿ ಮಾಡಿರ್ತಕ್ಕಂಥ ಆಲ್ಮೋಸ್ಟ್ 90% ಕ್ಲೀನಿಂಗ್ ಆಗಿರ್ಬೋದು ಮತ್ತು ದೇವರು ಕುಳಿಸಿರೋದಾಗಿರ್ಬೋದು ಎಲ್ಲ ಸಹ ನನ್ನ ಮಗಳೇ ಮಾಡಿದ್ದು. ಯಾವಾಗೂ ಹಬ್ಬದಲ್ಲಿ ನನಗಿಂತೂ ಚೆನ್ನಾಗಿ ದೇವ್ರ ಮೇಲೆ ಆಸಕ್ತಿ ಆಗಲಿ ಮತ್ತು ಭಕ್ತಿ ಆಗಲಿ ತೋರಿಸಿ ನೀಟಾಗಿ ಅರೇಂಜ್ ಮಾಡಿ ನೀಟಾಗಿ ಮಡಗಿದ್ದಾಳೆ ನನ್ನ ಮಗಳು. ನಿಜವಾಗ್ಲೂ ನನಗೆ ಆ ಒಂದು ವಿಚಾರಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನು ಮಂಗಳಾರತಿ ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಆಲು ಮಿನಿಮಮ್ 11:30 o'clock ಏನೋ ಆಗಿತ್ತು. ಇನ್ನು ಆವಾಗ ನಾವು ಒಬ್ಬರಿಗೊಬ್ಬರು ಅಂದರೆ ಆ ನೋವು ಬೀಳದೇ ಇರಬೇಕಲ್ವ, ಸೊ ಆ ಥರ ಗಂಟಾಕಿ ಇಲ್ಲಿ ನಮ್ಮ ಮಾವ ನನ್ನ ಕೈಗೆ ನೋವು ಕೊಡ್ತಿದ್ದಾರೆ. ನಾನು ಅವ್ರಿಗೆ ಕಟ್ಟಿದೆ, ಅವ್ರು ನನಗೆ ಕಟ್ಟರು. ಇನ್ನು ಮಕ್ಕಳಿಗೆಲ್ಲ ಆ್ಯಸ್ ಯೂಶುವಲ್ ಏನಿದೆಯಲ್ಲ ಅದನ್ನೆಲ್ಲ ಕಟ್ಕೊಂಡು, ಇದು ಯಾಕಂದರೆ ತುಂಬ ಹುಷಾರಾಗಿ ಕಟ್ಟಬೇಕು. ಯಾಕಂದರೆ ಸ್ವಲ್ಪ ಮಿಸ್ ಆಗಿ ನೋವೇನಾದರೂ ಕಳೆದೋದ್ರೆ ಅಂತೂ ನಮಗೆ ನೆಕ್ಸ್ಟ್ ಇಯರ್ಗೆ ಹಬ್ಬನೇ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ಈ ನೋವನ್ನು ನಾವು ಹಾಕಬಾರ್ದು, ಹುಷಾರಾಗಿ ನೋಡ್ಕೊಬೇಕು. ಹಾಗಾಗಿ ಕೆಲವೊಬ್ಬರು ಚಿಕ್ಕ ಮಕ್ಕಳಿಗೆಲ್ಲ ಕಟ್ಟೋದೇ ಇಲ್ಲ, ಕೆಲವೊಬ್ಬರು ಕತ್ತಿಗೆ ಹಾಕ್ಕೊಂಡ್ಬಿಡ್ತಾರೆ. ಆದರೆ ಕೈಗೆ ಹಾಕ್ಕೊಂಡ್ರೆ ಕೆಲವೊಂದ್ಸಲಿ ದಾರದಲ್ಲಿರ್ತಕ್ಕಂಥ ಕಲ್ಲರು ಇಳಿಯುತ್ತೆ. ಹಾಗಾಗಿ ಕೆಲವೊಬ್ಬರು ಕತ್ತಿಗೆ ಹಾಕ್ಕೊತಾರೆ. ಇನ್ನು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಈ ನೋಮ್ ದರ ಕಟ್ಟೋದು ಮತ್ತು ಕಜ್ಜಾಯ ನೋಮೋದು ಇದೆಲ್ಲ ಗೊತ್ತೇ ಇರುತ್ತೆ. ಇನ್ನು ನಗರಕ್ಕೆ ಹೋದರೆ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ. ನೋಮು ಅಂದ್ರೇ ಎಷ್ಟೊಂದು ಜನ ಗೊತ್ತಿಲ್ಲ. ನನ್ನ ಫ್ರೆಂಡ್ಸೇ ನನ್ನೇ ಕೇಳಿದ್ದಾರೆ ನೋಮು ಅಂದರೆ ಏನು ಅಂತ. ಗೊತ್ತಿಲ್ಲ. ಕೆಲವೊಬ್ಬರು ಮನೆಗಳಲ್ಲಿ ತಲಾಂತರದಿಂದ ಈ ಥರ ಹಬ್ಬ ಆಚರಿಸ್ಕೊಂಡೇ ಬಂದಿರ್ತಾರೆ. ಆದರೆ ಇನ್ನು ಕೆಲವೊಬ್ಬರು ಮನೆಗಳಲ್ಲಿ ಲಕ್ಷ್ಮಿಯನ್ನು ಕೂಡಿಸಿ ಲಕ್ಷ್ಮಿಗೆ ನೈವೇದ್ಯನ ಮಾಡಿ ಕಜ್ಜಾಯವನ್ನು ಮಾಡಿ ಹಬ್ಬವನ್ನು ಮಾಡ್ತಾರೆ. ಹೀಗೆ ಒಂದೊಂದು ಭಾಗದಲ್ಲಿ ಒಂದೊಂದು ತರಹ ಈ ಒಂದು ದೀಪಾವಳಿ ಹಬ್ಬವನ್ನು ಮಾಡ್ತಾರೆ. ಕೆಲವೊಬ್ಬರು ಬಲಿಪಾಡ್ಯಮಿಗೆ ನಾನ್ ವೆಜ್ಜನ್ನು ಮಾಡ್ತಾರೆ, ಕೆಲವೊಬ್ರು ನಾವೆಲ್ಲ ಮಾಡಲ್ಲ. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಅಮಾವಾಸ್ಯೆಗೆ ಆಯುಧ ಪೂಜೆ ಮಾಡ್ತಾರೆ. ಅಂದರೆ ದಸರಾಗೆ ಯಾರ್ಯಾರೆಲ್ಲ ಆಯುಧ ಪೂಜೆ ಮಾಡಿರೋದಿಲ್ವಲ್ಲ ಅವರೆಲ್ಲ ಸಹ ಈ ದೀಪಾವಳಿಗೆ ಆಯುಧ ಪೂಜೆಯನ್ನು ಮಾಡ್ತಾರೆ. ಕೆಲವೊಂದು ವೆಹಿಕಲ್ಸ್ಗೆಲ್ಲ ಪೂಜೆ ಮಾಡ್ತಾರೆ. ಹೀಗೆ ನಾನಾ ಥರ ಒಬ್ಬೊಬ್ಬರು ಒಂದೊಂದು ಥರ ಭಕ್ತಿಗಳು, ಕೆಲವೊಬ್ಬರು ಅಂಗಡಿಗಳು ಪೂಜೆ ಮಾಡ್ತಾರೆ. ಈ ಥರ ಒಬ್ಬೊಬ್ಬರು ಒಂದೊಂದು ಥರ ವಿಭಿನ್ನವಾಗಿ ಈ ದೀಪಾವಳಿ ಹಬ್ಬವನ್ನು ಆಚರಿಸ್ಕೊತಾರೆ. ಇನ್ನು ಫೈನಲಾಗಿ ಇದೆಲ್ಲ ಮಾಡಿದಾದ್ಮೇಲೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಸಹ ರೆಡಿ ಮಾಡಿದೆ. ಅವರು ಹೊಸ ಬಟ್ಟೆ ಹಾಕ್ಕೊಂಡಿದ್ರು, ಆದರೆ ರೆಡಿ ಮಾಡಬೇಕಲ್ಲ, ಸೊ ರೆಡಿ ಮಾಡಿ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಕೆಲವೊಂದು ಫೋಟೋಸನ್ನು ತಗೊಂಡು ಸೊ ನೆನಪು ಅನ್ನೋದು ತುಂಬ ದೊಡ್ಡದಲ್ವಲ್ಲ ಅದಕ್ಕಿಂತ. ಸೊ ಹಾಗಾಗಿ ಚೆನ್ನಾಗಿತ್ತು. ಅವ್ರಿಗೆ ನಾನು ಈ ವರ್ಷ ತಂದಿರ್ತಕ್ಕಂಥ ಡ್ರೆಸ್ ಅವ್ರಿಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ತುಂಬ ಖುಷಿಯಿಂದ ಇದ್ದರು ಮಕ್ಕಳು ಮಾತ್ರ. ನಾವೇನೇ ಮಾಡಲಿ ನಮ್ಮ ಮಕ್ಕಳಿಗೋಸ್ಕರ ಅಲ್ವಾ ಮಾಡೋದು. ಇನ್ನು ಸಂಜೆ ಒಂದು 6 ಗಂಟೆಯಿಂದ 6:30 ಅಷ್ಟರಲ್ಲಿ ಸಂಜೆ
ದೀಪವನ್ನು ಹಚ್ಚಿದ್ವಿ. ಇನ್ನು ಯಾವತ್ತು ಮಂಗಳವಾರ ತುಂಬ ಮಳೆ ಬಿದ್ದಿದ್ದರಿಂದ ಗಾಳಿ ಸಹ ವಿಪರೀತ ಇತ್ತು. ನಾನು ಅಂದ್ಕೊಂಡಿದ್ದಿದ್ದ ಪ್ಲ್ಯಾನ್ಗೂ ಅಲ್ಲಿ ದೀಪ ಹಚ್ಚೋಕ್ಕಾಗದೇ ಇದ್ದಿದ್ದಕ್ಕೂ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು. ನಾನೆಲ್ಲ ಬೇರೆ ಕಡೆ ಎಲ್ಲ ಹಚ್ಚಬೇಕು ಅಂದ್ಕೊಂಡೆ, ಅಲ್ಲೆಲ್ಲ ತುಂಬ ಗಾಳಿ ಬರ್ತಿತ್ತು. ಇಲ್ಲಿ ಸ್ವಲ್ಪ ಅಂದರೆ ಗಾಳಿ ಹೋಗ್ದಿರೋ ಥರ ಇಟ್ಟಿದ್ದೀನಿ. ಇನ್ನು ಪಟಾಕಿ, ಈ ದೀಪಾವಳಿ ಹಬ್ಬ ಅಂದ ತಕ್ಷಣ ಎಲ್ಲರಿಗೂ ಬರೋದೇ ಪಟಾಕಿ ಹಚ್ಚೋದು. ಇನ್ನು ಪಟಾಕಿ ಎಲ್ಲ ಹಚ್ಚೋದು ಒಂದು 1 ಅವರ್ 1.5 ಅವರ್ ನಡೀತು. ಪ್ರತಿ ವರ್ಷ ನಮ್ಮ ಮನೆಗೆ ಪಟಾಕಿ ತರೋದು ನಮ್ಮ ಅಣ್ಣನೇ. ನಮ್ಮ ಅಣ್ಣ ತಂದಾಗ ಮಕ್ಕಳೆಲ್ಲ ಖುಷಿಯಾಗಿ ಜೊತೆಯಲ್ಲೇ ಹಚ್ತಾರೆ. ನಾನು ಸಹ, ಅಂದರೆ ನನಗೆ ಹಚ್ಚೋದಕ್ಕಿಂತ ಹೆಚ್ಚಾಗಿ ನೋಡೋದೇ ಖುಷಿ. ಹಚ್ಚೋದಕ್ಕೆ ಅಷ್ಟೊಂದು ಧೈರ್ಯ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭ್ಯಾಸ ಕಡಿಮೆ ಆಗಿಬಿಟ್ಟಿದೆ. ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದ ಅಭ್ಯಾಸ ಈಗಿಲ್ಲ. ಇವಾಗ ಒಂದು 2 ಅವರ್ 1.5 ಅವರ್ ಮಕ್ಕಳು ಎಲ್ಲ ಸೇರಿಕೊಂಡು ಪಟಾಕಿಯನ್ನು ಹಚ್ಚಿದ್ದಾಯಿತು. ಪಟಾಕಿ ಎಲ್ಲ ಹಚ್ಚಿದ್ದಾದಮೇಲೆ ಮಾಮೂಲಿ ಅಡುಗೆ ಊಟ ಎಲ್ಲ ಮಾಡಿ ಆವತ್ತಿನ ದಿನ ಮಲ್ಕೊಂಡ್ವಿ. ಇದಿಷ್ಟು ಫ್ರೆಂಡ್ಸ್ ದೀಪಾವಳಿ ಹಬ್ಬದ ವ್ಲಾಗು. ಇದರಲ್ಲಿ ಇಷ್ಟೊಂದು ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ಅಂದರೆ ದೇವ್ರ ಮನೆಗೆ ಅಲಂಕಾರ ಮಾಡೋದಾಗಿರ್ಬೋದು, ಮತ್ತು ಕೆಲವೊಂದು ಅಡುಗೆ ಮಾಡಿರ್ತಕ್ಕಂಥದ್ದು ಎಲ್ಲವೂ ಸಹ ತುಂಬ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಸೊ ಹೇಳಿದ್ನಲ್ಲ, ಮಿಸ್ ಆಗೋದಕ್ಕೆ ರೀಸನ್ಸು ಪ್ರತಿ ಸರಿ ಕ್ಯಾಮ್ರಾ ಹಿಡ್ಕೊಂಡು ವ್ಲಾಗ್ ಮಾಡಬೇಕು ಅಂದ್ಕೊಂಡಾಗ ಮರ್ತೋಗೋದು ಅಥವಾ ಈ ಥರ ಕಾರಣಗಳಿಂದ ಆಗ್ತಾಯಿತ್ತು. ಹಾಗಾಗಿ ಎಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ನೋ ಅಷ್ಟನ್ನು ಮಾತ್ರ ಎಡಿಟ್ ಮಾಡಿ ಹಾಕ್ತಿದ್ದೀನಿ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೊತೆಗೆ ಯಾರಿಗೆಲ್ಲ ಕನ್ಸ್ಟ್ರಕ್ಷನ್ ವಿಡಿಯೋಸ್ ಬೇಕು ಮತ್ತು ಯಾವ ಥರದ ವಿಡಿಯೋಸ್ ಬೇಕು ಅಂತ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್, ಖುಷಿಯಾಗಿರಿ. ಬರೋ ದೀಪಾವಳಿ ಹಬ್ಬ ಅಷ್ಟರಲ್ಲಿ ಎಲ್ಲರೂ ಸಹ ನಿಮ್ಮ ಕನಸಿನ ಮನೆಗಳನ್ನು ಕಟ್ಕೊಳ್ಳಿ, ಮನೆಯಲ್ಲಿ ಖುಷಿಯಾಗಿರಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್, ಟೇಕ್ ಕೇರ್.